ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। हरे कृष्ण। श्रीमद् भागवतम 6th canto 14th chapter 14th chapter ಇದು ಚಿತ್ರಕೇತು ಮಹಾರಾಜನು ಅವನಿಗೆ ಏನು ವ್ಯಸನ, ಅವ್ರು ಯಾಕೆ ವ್ಯಸನ ಪಟ್ಟಿದ್ದಾರೇನು ಈ ಅಧ್ಯಾಯ ನಾವು ನೋಡಬೇಕು. ಆಕ್ಚುಲಿ ನಾವು ಲಾಸ್ಟ್ ಕ್ಲಾಸ್ ಏನ್ ನೋಡಿದ್ವಿ, ಸೊ ಇಂದ್ರ ಬಂದು ಅವನು ವೃತಾಸುರನೇ ಕೊಂದಿದ್ದಾನೆ. ಸೊ ಅದು ಇಂದು ಏನಾಯ್ತು, ಆ ಪಾಪ ರೂಪವಾಹ ಯಾರು ಒಂದು ಸಂತಾಲ ಹೆಂಗ್ ಒಂದು ಮುದುಗರು ಒಬ್ರು ಅವ್ರ ಬ್ಯಾಕ್ ಸೈಡ್ ಓಡಾಡ್ತಾ ಇದ್ದಾರೆ. ಆ ಭಯ ಪಟ್ಕೊಂಡು ಇಂದ್ರ ಎಲ್ಲಿ ಹೋಗಿದ್ದಾನೆ, ಮಾನಸರೋವರ್ ಕೆರೆಗೆ ಹೋಗಿ ಅಲ್ಲಿ ಹೋಗಿ ಒಂದು ಒಳಗಡೆ ಹೋಗಿ ಬಚ್ಚಿಟ್ಕೊಂಡಿದ್ದಾನೆ. ಯಾವ ಜಾಗ ಅಂದ್ರೆ ಆ ತಾವರ ತಂಡು ಒಳಗಡೆ ಹೋಗಿ ಬಚ್ಚಿಟ್ಕೊಂಡಿದ್ದಾನೆ. ಆ ತರ ಬಚ್ಚಿಟ್ಕೊಂಡು 1000 ವರ್ಷ ಅವನು ಊಟ ಮಾಡಿಲ್ಲ, ಏನ್ ಮಾಡಿಲ್ಲ, ಅದು ಒಳಗಡೆ ಅವನು ಆ ತರ ಇದ್ದಾನೆ. ಆಮೇಲೆ ಭಗವಂತ ಕರುಣೆಯಿಂದ ಮತ್ತೆ ಆಚೆ ಬಂದು ಅಶ್ವಮೇಧ ಯಾಕೆಲ್ಲ ಮಾಡಿ ಅವನು ಪಾಪಗಳನ್ನ ಹೋಯ್ದ್ಮೇಲೆ ಮತ್ತೆ ಅವನು ಇಂದ್ರ ಪೋಸ್ಟ್ಗೂ ಅವನು ಹೋಗಿ ಅವನ ರಾಜ್ಯದಲ್ಲಿ ಅವನು ಕುತ್ಕೊಂಡಿದ್ದಾನೆ, ನಾವು ನೋಡ್ತೀವಿ. ಸೊ ಇವಾಗ ಆ ವೃತಾಸುರನ್ ಬಗ್ಗೆ ಅವರು ಯಾವ ಪುಣ್ಯ ಮಾಡಿದ್ದಾರೆ, ಅವರು ಒಂದು ರಾಕ್ಷಸರಾಗ ಯಾಕೆ ಹುಟ್ಟಿದ್ದಾರೆ, ಅವ್ರಿಗೆ ಯಾರು ಶಾಪ ಕೊಟ್ಟಿದ್ದು, ಸೊ ಅದ್ರ ಬಗ್ಗೆ ಎಲ್ಲ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ಪರೀಕ್ಷಿತ್ ಮಹಾರಾಜರು ಬಂದು ಶುಭದೇವರ ಹತ್ರ ಕೇಳ್ತಾರೆ, ಓ ಶ್ರೇಷ್ಠವಾದ ಬ್ರಾಹ್ಮಣರು, ರಜೋ ಮತ್ತೆ ತಮೋ ಗುಣಗಳಲ್ಲಿ ಆಕ್ರಮ ಇರುವ ಅಸುರಗಳು ಅವ್ರು ಯಾವಾಗ ನಾರ್ಮಲ್ ಆಗ ನೋಡಿದ್ರೆ ಅವರು ಜಾಸ್ತಿ ದೊಡ್ಡ ಪಾಪಿಗಳಾಗಿರ್ತಾರೆ. ಬಟ್ ಈ ವೃತಾಸುರ ಅಷ್ಟು ಭಕ್ತನಾಗಿದ್ದಾನೆ. ಯಾಕಂದ್ರೆ ಆ ದೇವೋತ್ತಮ ಪರಮಪುರುಷ ಭಗವಂತ ನಾರಾಯಣನೇ ಅಷ್ಟು ಭಕ್ತನಾಗಿದ್ದಾನೆ. ಅಷ್ಟು ಆತರ ಭಗವಂತನ ಪ್ರೀತಿ ಎಲ್ಲಿ ಅವನಿಗೆ ಸಿಕ್ಕಿದೆ, ಯಾವ ತರ ಅವನಿಗೆ ಸಿಕ್ಕಿದೆ ಅವ್ರು ಬಂದು ಕೇಳ್ತಾರೆ. ನಾರ್ಮಲಾಗಿ ನೀವು ನೋಡಿದ್ರೆ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾರೆ, ಅದಾವುದು ಇಂದಿನ ಜನ್ಮದಲ್ಲಿ ಏನು ಪುಣ್ಯ ಕೆಲಸ ಮಾಡಿರ್ತಾನೋ ಅವ ಪಾಪಗಳೆಲ್ಲ ನಾಶ ಆಗಿ ಇರುವಾಗ ಅವನು ಈ ತರ ಈ ಮಾಯೆ, ಯಾಕಂದ್ರೆ ಇದು ದುಃಖಾಲಯ ಅಶಾಶ್ವತ, ಇದು ಮಾಯೇನ ಅವನಿಗೂ ಗೊತ್ತಾಗ್ಬಿಡುತ್ತಂತೆ. ಸೊ ಆತರ ಗೊತ್ತಾದ್ಮೇಲೆ ಅವನು ನಿಜವಾದ ಪ್ರೀತಿ ಎಲ್ಲಿ ಸಿಕ್ಕುತ್ತೆ ಅಂತ ಹುಡುಕ್ತಾನೆ. ಆವಾಗ ಖಂಡಿತ ಅವನು ಭಗವಂತನ ಭಕ್ತಿ ಅವನಿಗೆ ಸಿಕ್ಬಿಡುತ್ತೆ. ಸೊ ಅದೇ ತರ ಈ ವೃತಾಸುರ ನಾರ್ಮಲ್ ಆಗಿ ಅವನು ಬಂದ ಒಂದು ಅಸುರ ಇಲ್ಲ, ಅವನು ಒಂದು ಭಕ್ತ. ಸೊ ಒಂದು ಭಕ್ತನಾಗಿರೋನು ಯಾವ ತರ ಅಸುರನಾಗ ಆಗಿದ್ದಾನೆ, ಇವಾಗ ಅದಕ್ಕೆ ಅವರು ಆ ತರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ದೇವರುಗಳಂದ್ರೆ ಸತ್ವಗಳಲ್ಲಿ ಇರೋರು, ಭೌತಿಕ ಸುಖಲ್ಲಿ ಇಂದು ಅವರು ಸ್ವಲ್ಪ ಶುದ್ಧವಾಗಿರ್ತಾರೆ. ಆದ್ರೆ ಕೆಲವು ಮುನಿವರ್ಗಳು ಋಷಿಗಳೆಲ್ಲ ಏನ್ ಮಾಡ್ತಾರೆ, ಅವರು ದುರ್ಲಭ ಈ ತರ ಭಗವಂತನ ಮುಗುಂದನ ಭಕ್ತರಾಗಿ ಇರೋದು, ಶುದ್ಧ ಭಕ್ತಿ ಅವ್ರಿಗೆ ಸಿಕ್ಕೋದು ದುರ್ಲಭ. ಆ ತರ ಇರುವಾಗ ಈ ವೃತಾಸುರನು ಒಂದು ಅಸುರನಾಗಿದ್ದು ಯಾವ ತರ ಇವನು ಇಷ್ಟು ದೊಡ್ಡ ಭಕ್ತನಾಗಿದ್ದಾನೆ, ಎಷ್ಟು ಚೆನ್ನಾಗಿ ಅವನು ವಾರ್ತಾಲಾಭಗಳು ಅವನು ಮಾತಾಡಿದ್ದು, ಭಕ್ತ ಯಾವ ತರ ಮಾತಾಡ್ತಾನೆ ಆ ತರ ಮಾತಾಡಿದ. ಸೊ ಇದು ಎಲ್ಲಿಂದ ಸಾಧ್ಯ ಆಯ್ತು? ಸೊ ಅದೇ ಬಂದು ಇಲ್ಲಿ ಯಾಕಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ, ಈ ಭೌತಿಕ ಲೋಕಲ್ಲಿ ಎಷ್ಟೋ ಅಣುಗಳು, ಆಕ್ಟಮ್ ಹೇಳ್ತಾರಲ್ವ, ಸೊ ಅಷ್ಟು ಅಣುಗಳು ಇರುತ್ತೆ, ಎಷ್ಟೋ ಕೋಟಿ ಅಣುಗಳಿರುತ್ತೆ. ಸೊ ಅಷ್ಟು ಜೀವರಾಶಿಗಳಿರುತ್ತೆ. ಅಲ್ಲಿ ಕೆಲವರು ಮಾತ್ರ ಮನುಷ್ಯರಾಗಿ ಹುಡ್ತಾರೆ. ಎಷ್ಟೋ ಜೀವರಾಶಿಗಳಿರುತ್ತೆ, ಎಷ್ಟೋ ಆಕ್ಟಮ್ ಅಣುಗಳಿರುತ್ತೆ, ಅಲ್ಲಿ ಕೆಲವರು ಮಾತ್ರ ಮನುಷ್ಯರಾಗಿ ಹುಡ್ತಾರೆ. ಅಲ್ಲಿ ಕೆಲವರು ಮಾತ್ರ ಏನ್ ಮಾಡ್ತಾರೆ, ಮದ ಸಂಸ್ಕಾರಗಳು ಫಾಲೋ ಮಾಡ್ತಾರೆ. ಸೊ ಅದೇ ಅವ್ರು ಕೇಳ್ತಾ ಇದ್ದಾರೆ ಶುಕದೇವ್ ಗೋಸ್ವಾಮಿ ಹತ್ರ, ಈ ತರ ಇರುವಾಗ, ಯಾಕಂದ್ರೆ ಕೆಲವರು ಮಾತ್ರ ಭಗವಂತನ ಮುಕ್ತಿಗೆ ಹೋಗಬೇಕು, ಮುಕ್ತಿ ಪಡಿಬೇಕು ಇಚ್ಛೆ ಕೊಳ್ತಾರೆ.
ಸೊ ಇಷ್ಟೇ ಸಾವಿರ ಸಾವಿರ ಅಣುಕಲ್ಲಿ, ಸಾವಿರ ಸಾವಿರ ಜೀವಾತ್ಮಗಳಲ್ಲಿ ಏನು ಈ ಸಮುದಾಯ ಮತ್ತೆ ಸ್ನೇಹ, ಪ್ರೀತಿ, ದೇಶ ದೇಶ ದೇಶಭಕ್ತಿ, ಮತ್ತೆ ಮನೆ, ಹೆಂಡತಿ, ಮಕ್ಕಳು, ಈ ತರ ಭೌತಿಕ ಸುಖಗಳು ಎಲ್ಲ ಬಿಟ್ಟು ಮೋಕ್ಷಕ್ಕೂ ಹೋಗಬೇಕು ಅನ್ಕೊಳ್ತಾರೆ. ಸೊ ಎಷ್ಟೋ ಸಾವಿರ ಜನಗಳಲ್ಲಿ ಸ್ವಲ್ಪ ಜನವೇ ಆತರ ಆಸೆ ಪಡ್ತಾರೆ. ಸೊ ಆತರ ಇರೋರಲ್ಲಿ ಕೆಲವ್ರು ಮಾತ್ರ ಮುಕ್ತಿಗೆ ಹೋಗ್ಬೇಕು ಅನ್ಕೊಳ್ತಾರೆ. ಇವಾಗ ನೀವು ಇವಾಗ ನಿಮ್ಗೆ ಸ್ಕ್ರೀನ್ ಏನ್ ಕಾಣಿಸ್ತಾ ಇದೆ, ಸೊ ಒಂದು ದೊಡ್ಡ ವೈಟ್, ಓಕೆ, ಒಂದು ವೈಟ್ ಶೀಟ್. ಸೊ ಆ ವೈಟ್ ಶೀಟ್ ಪೂರ್ತಿ ಏನೋ ಅಷ್ಟು ಅಣುಗಳಿರುತ್ತೆ. ಓಕೆ, ಸೊ ಅದೇ ಲಿವಿಂಗ್ ಎಂಟಿಟೀಸ್. ಸೊ ಅಷ್ಟು ಜೀವಾತ್ಮಗಳಿರುತ್ತೆ. ಇದು ಪೂರ್ತಿ ವೈಟ್ ನೋಡ್ಕೊಳ್ಳಿ, ಇಷ್ಟು ಪೂರ್ತಿ ಜೀವಾತ್ಮಗಳಿರುತ್ತೆ. ಅದ್ರಲ್ಲಿ ಸ್ವಲ್ಪ ಈ ಆರೆಂಜ್ ಕಲರ್ ಅಷ್ಟು ಜನ ಮಾತ್ರ ಏನು ಕರ್ಮಿಗಳಾಗಿರ್ತಾರೆ ನೋಡಿ, ಅಷ್ಟು ಕರ್ಮಿಗಳಾಗಿರ್ತಾರೆ. ಅಲ್ಲಿ ಜ್ಞಾನ, ಓ ಭಗವಂತನ ಒಬ್ಬನೇ ಇದಾನೇನು. ಆಕ್ಚುಲಿ ಈ ಕರ್ಮಿಗಳೆಲ್ಲ ಏನು ಓನ್ಲಿ ಊಟ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು, ಸಂಧ್ಯಾ ಉತ್ಪತ್ತಿ ಮಾಡೋದು, ರಕ್ಷಣೆ ಮಾಡ್ಕೊಳ್ಳೋದು. ಸೊ ಅದು ಮಾತ್ರ ಕರ್ಮಿಗಳಾಗಿ ಮಾಡ್ತಾರೆ. ನೆಕ್ಸ್ಟ್ ಜ್ಞಾನಿಗಳು, ಓ ಭಗವಂತ ಒಬ್ಬನು ಇದ್ದಾನೆ, ನಮ್ಗೂ ಮೇಲ್ಗಡೆ ಒಬ್ಬನು ಭಗವಂತ ಇದ್ದಾನೆ, ಆ ಜ್ಞಾನಿಗಳಿಗೂ ಗೊತ್ತಾಗುತ್ತೆ. ಸೊ ಅದೇ ಈ ಬ್ಲೂ ಕಲರ್. ಸೊ ನೆಕ್ಸ್ಟ್ ಈ ಕಲರ್ ಬಂದು ಏನು, ವಾನಪ್ರಸ್ಥ ಹೋಗ್ತಾರೆ. ವಾನಪ್ರಸ್ಥ ಅಂದ್ರೆ ಈ ಓಕೆ ಸಾಕಪ್ಪ, ಫ್ಯಾಮಿಲಿ, ಮಕ್ಕಳು, ಮನೆ, ಸಂಪತ್ತು ಎಲ್ಲ ಬಿಟ್ಟು ವಾನಪ್ರಸ್ಥ ಹೋಗ್ತಾರೆ. ಭಕ್ತಿಗೋಸ್ಕರ ಅವರು ಭಗವಂತನಗೋಸ್ಕರ ವಾನಪ್ರಸ್ಥ ಹೋಗ್ತಾರೆ. ಅಲ್ಲಿ ಕೆಲವ್ರು ಮಾತ್ರ ಏನ್ ಮಾಡ್ತಾರೆ, ಸನ್ಯಾಸ ತಗೊಳ್ತಾರೆ. ಸೊ ಸನ್ಯಾಸ ತಗೊಂಡು ಪೂರ್ಣವಾಗ ಭಗವಂತನ ಭಕ್ತಿಲಿ ಇರ್ತಾರೆ. ಓಕೆ, ಅದು ಇಷ್ಟು ಜನ. ಅಲ್ಲಿ ಸ್ವಲ್ಪ ಜನ ಮಾತ್ರ ಕೃಷ್ಣ ಮತ್ತೆ ನಾರಾಯಣ ಭಕ್ತರಾಗ, ಪೂರ್ಣ ಭಕ್ತರಾಗಿರ್ತಾರೆ. ಆದ್ರೆ ನೋಡ್ಕೊಳ್ಳಿ, ಇಷ್ಟು ಈ ಪೂರ್ತಿ ವೈಟ್, ಇಷ್ಟು ಪೂರ್ತಿ ಇರೋ ಜನಗಳಲ್ಲಿ ಈ ಮಧ್ಯಲ್ಲಿರೋ ಆ ರೆಡ್ ಮಾತ್ರ ಏನು ಭಕ್ತರುಗಳು. ಸೊ ಮತ್ತೆ ಇರೋರೆಲ್ಲ ಪೂರ್ಣವಾಗಿರೋ ಭಕ್ತರುಗಳು ಅಲ್ಲ. ಆದ್ರೆ ನಾವು ಇವಾಗ ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ ನೀವೇ ತಿಳ್ಕೊಬಹುದು. ನಾವು ಯಾವ ಸ್ಟೇಜಿಗೆ ಹೋಗಬೇಕು ಅಂತ ತಿಳ್ಕೊಬಹುದು. ಓಕೆ, ಅದೇ ಕರ್ಮಿಗಳು, ಜ್ಞಾನಿಗಳು, ಮತ್ತೆ ವಾನಪ್ರಸ್ಥ, ಮತ್ತೆ ಸನ್ಯಾಸಿ, ಆಮೇಲೆ ಅವರು ಭಕ್ತರಾಗ ಆಗೋದು. ಸಿಟ್ಸ್ ಒನ್ ಸ್ಟೆಪ್ಸ್. ಸೊ ನಾವು ಎಲ್ಲಿದ್ದೀವಿ, ನಾವು ಭಕ್ತರಾಗ ಚೇಂಜ್ ಆಗಬೇಕು, ಬದಲಾಗಬೇಕು. ಸೊ ಅದು ನಮಗೂ ಭಗವಂತನ ಪ್ರೀತಿನಿ ನಮಗೂ ಕೊಡುತ್ತೆ. ಸೊ ಕೃಷ್ಣ ಪ್ರೇಮೆ ನಮಗೂ ಸಿಕ್ಕುತ್ತೆ. ಸೊ ಭಗವಂತನ ಹರೇ ಕೃಷ್ಣ. ಸೊ ಈ ತರ ಮುಕ್ತಿ ಬೇಕು, ಶ್ರೇಷ್ಠವಾದ ಋಷಿಗಳು ಮುಕ್ತಿ ಬೇಕು ಅನ್ಕೊಳ್ತಾರಲ್ವಾ. ಸೊ ಅವ್ರಿಗೂ ಅಪೂರ್ಣ ಜ್ಞಾನ ಇರುತ್ತಾ? ಯಾಕಂದ್ರೆ ಎಷ್ಟೋ ಕೋಟಿ ಜನಗಳು ಇರ್ತಾರೆ. ಸೊ ಅಲ್ಲಿ ನಾರಾಯಣ ಮತ್ತೆ ಕೃಷ್ಣನು ಭಕ್ತರಾಗ ಎಷ್ಟು ಜನ ಇರ್ತಾರೆ. ಸೊ ಆ ತರ ಭಕ್ತರುಗಳು ನೋಡೋದು ಜಾಸ್ತಿ ದುರ್ಲಭ. ಯಾಕಂದ್ರೆ ಜಾಸ್ತಿ ಜನ ಯಾವ ತರ ಇರ್ತಾರೆ, ಎಷ್ಟೋ ಜೀವರಾಶಿಗಳಾಗಿ ಇರ್ತಾರೆ. ಮತ್ತು ಕರ್ಮಿಗಳಾಗಿ ಇರೋದು, ಮನುಷ್ಯರಾಗಿ ಹುಟ್ಟು ಕರ್ಮಿಗಳಾಗಿರೋದು ಜಾಸ್ತಿ. ಮತ್ತೆ ಜ್ಞಾನ ಯಾರಿಗೆಲ್ಲ ಸಿಕ್ಕಿದೋ ಅವರು ಅದರಿಂದ ಸ್ವಲ್ಪ ಕಡಿಮೆ ಇದೆ. ಅದರಿಂದ ವಾನಪ್ರಸ್ಥ ಅಂದ್ರೆ ಎಲ್ಲ ಬಿಟ್ಬಿಟ್ಟು ಹೋಗಬೇಕು. ಸೊ ಆ ತರ ಹೋಗೋರು ಸ್ವಲ್ಪ ದುರ್ಲಭವೇ. ಮತ್ತೆ ಸನ್ಯಾಸಿ ತಗೊಳ್ಳೋರು ಜಾಸ್ತಿ ದುರ್ಲಭ. ಸೊ ಯಾಕಂದ್ರೆ ಸನ್ಯಾಸಿ ತಗೊಳ್ಳೋರು ಎಲ್ಲವೇ ಬೇಡ ಹೋಗೋರು. ಅದು ಬಿಟ್ಟು ಭಗವಂತನ ಭಕ್ತಿಲಿ ಪೂರ್ಣವಾಗಿರೋರು ಜಾಸ್ತಿ ದುರ್ಲಭ. ಅವ್ರು ನೋಡೋದೇ ಜಾಸ್ತಿ ದುರ್ಲಭವಾಗಿರುತ್ತೆ. ಆದ್ರೆ ಈ ಏನ್ ಮಾಡ್ತಾರೆ, ಈ ಜ್ಞಾನಿಗಳು, ಯೋಗಿಗಳು,
ಆಕ್ಚುಲಿ ಅವ್ರಿಗೂ ಭಗವಂತನ ಭಕ್ತಿ ಇರಲ್ಲ, ಭಕ್ತಿಯೇ ಇಲ್ಲ. ಆದ್ರೆ ಅವರು ನಾವು ಮುಕ್ತಿ ಪಡಿತೀವಿ ಅನ್ಕೊಳ್ತಾರೆ, ಬಟ್ ಅವ್ರಿಗೂ ಮುಕ್ತಿ ಸಿಕ್ಕಲ್ಲ. ಅವ್ರು ಬ್ರಹ್ಮಜ್ಯೋತಿಯಲ್ಲಿ ಕೂತ್ಕೊಳ್ತಾರೆ, ಮತ್ತೆ ಅವರು ವಾಪಸ್ ಬಂದ್ಬಿಡ್ತಾರೆ. ಸೊ ನಾವು ಭಕ್ತಿ ಮಾಡಿದ್ರೆ ಮಾತ್ರ ನಾವು ಭಗವಂತನ ಲೋಕದಲ್ಲಿ ನಾವು ನಿತ್ಯವಾಗ ಶಾಶ್ವತ ಭಗವಂತನ ಸೇವೆ ಮಾಡ್ಕೊಂಡು ಇರಕ್ಕಾಗತ್ತೆ. ಸೊ ಆತರ ಒಂಡಿ ಯೋಗಿಗಳೆಲ್ಲ ಏನ್ ಮಾಡ್ತಾರೆ, ಅಲ್ಲಿ ನಿತ್ಯವಾಗ ಭಗವಂತನ ಲೋಕ ಹೋಗುವ ಅದ ಏನು ಆ ಬ್ರಹ್ಮಜ್ಯೋತಿಲಿ ಇದ್ದು ಅಲ್ಲಿ ನಾವು ಇರಕ್ಕಾಗತ್ತೆ? ನಿಜವಾಗಿಲ್ಲ. ಅವರ ಮತ್ತೆ ಭೌತಿಕ ಲೋಕದಲ್ಲಿ ಬಂದ್ಬಿಡ್ತಾರೆ. ಅವ್ರಿಗೆ ಅದು ಗೊತ್ತೇ ಆಗೋದಿಲ್ಲ, ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ. ಅದೇ ಪ್ರಾಬ್ಲಮ್. ಆ ಪೂರ್ಣ ಭಕ್ತಿ ಮಾಡಿದ್ರೆ ನಾವು ಭಗವಂತ ಲೋಕ ಒಳಗಡೆ ಹೋಗಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಅದೇ. ಸೊ ಆತರ ಮೂಢರುಗಳು ಅವ್ರಿಗೆ ಗೊತ್ತಾಗೋದಿಲ್ಲ. ಕೆಲವ್ರಿಗೂ ಅವ್ರ ಏನ್ ಮಾಡ್ತಾರೆ, ಭಗವಂತನ ನಾಮ ರೂಪ ಗುಣ ಲೀಲೆಗಳಿಗೂ ಭಗವಂತನಕ್ಕೂ ಏನು ವ್ಯತ್ಯಾಸ ಇಲ್ಲ ಗೊತ್ತಿಲ್ಲ. ಆತರ ಮೂಢರಾಗಿರ್ತಾರೆ. ಯಾಕಂದ್ರೆ ಭಗವಂತ ಎಷ್ಟೋ ಅವತಾರ ತಗೊಳ್ತಾರೆ, ಅವಾಗ ಭಗವಂತನಲ್ಲಿ ಒಂದು ಮನುಷ್ಯ ರೂಪದಲ್ಲಿ ನೋಡ್ತಾರೆ. ಇವಾಗ ಕೃಷ್ಣ ಅವತಾರ ಮಾಡುವಾಗ ಕೃಷ್ಣರ್ನಿ ಭಗವಂತನ ಅನ್ಕೊಂಡವ್ರು ಯಾರು? ಪಾಂಡವರು, ಕುಂದಿ, ಈ ತರ ಸ್ವಲ್ಪ ಜನವೇ. ಅಕ್ರೂರರು, ವಿದುರರು, ಭೀಷ್ಮರು. ಸೊ ಈ ತರ ಜನಗಳಿಗೆ ಅವರು ಭಗವಂತನ ಗೊತ್ತು. ಬಟ್ ಮತ್ತೆ ಧೃತರಾಷ್ಟ್ರ ಆಗಲಿ, ಅವ್ರ ಮಕ್ಕಳಾಗಲಿ, ಎಷ್ಟೋ ಅಸುರರುಗಳಿಗೂ ಭಗವಂತನ ಗೊತ್ತೇ ಆಗೋದಿಲ್ಲ. ಇಲ್ಲ ಅವ್ರು ನಮ್ ತರ ಮನುಷ್ಯರನ್ನೇ ಅನ್ಕೊಳ್ತಾರೆ. ಅದು ಎಷ್ಟು ಒಂದು ಪಾಪ. ಅವ್ರಿಗೆ ಗೊತ್ತೇ ಇಲ್ಲ ನೋಡಿ, ಭಗವಂತ ಅವ್ರ ಕಣ್ಮುಂದೆ ಇದ್ದಾರೆ, ಬಟ್ ಭಗವಂತ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಅಷ್ಟು ಇಗ್ನೋರೆನ್ಸ್ ಇಲ್ಲಿ ಇರ್ತಾರೆ, ಅವರೆಲ್ಲ ಅಜ್ಞಾನ ಇರ್ತಾರೆ. ಆಕ್ಚುಲಿ ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಆಗಿದ್ದಾನೆ. ಯಾರೊಬ್ಬನು ಭಗವಂತನೇ ಪ್ರೀತಿಯಿಂದ ಭಕ್ತಿ ಮಾಡ್ತಾನೋ, ಆ ದೇವೋತ್ತಮ ಪರಮ ಶ್ರೀ ಕೃಷ್ಣರಿಗೂ ಭಕ್ತಿ ಮಾಡ್ತಾನೋ, ಯಾರೊಬ್ಬನು ಭಗವಂತ ಬಗ್ಗೆ ಕೇಳ್ತಾನೋ, ಯಾರೊಬ್ಬನು ಭಗವಂತ ಬಗ್ಗೆ ಹಾಡ್ತಾನೋ, ಸೊ ಅವನು ಏನಾಗ್ತಾನೆ, ಅವನು ಹೃದಯದಲ್ಲಿರೋ ಅವನಕ್ಕಿರೋ ಕಲ್ಮಶಗಳಾಗ್ಲಿ, ಈ ಭೌತಿಕ ಆಸೆಗಳಾಗ್ಲಿ, ಅದೆಲ್ಲ ಏನಾಗುತ್ತಂತೆ, ಭಗವಂತನೇ ಅದೆಲ್ಲ ಕ್ಲೀನ್ ಮಾಡ್ಬಿಡ್ತಾರಂತೆ, ಇಲ್ಲ ಆಚೆ ಬಿಸಾಕ್ಬಿಡ್ತಾರೆ. ಯಾಕಂದ್ರೆ ಭಗವಂತನ ಇರೋ ಜಾಗ ಶುದ್ಧವಾಗಿರುತ್ತೆ. ಸೊ ನಾವು ಭಗವಂತನೇ ಆ ಜಾಗದಲ್ಲಿ ಭಕ್ತರು ಈ ತರ ಹೃದಯದಲ್ಲಿ ಇಟ್ಟಿದ ಮೇಲ್ಗಡೆ ಅಲ್ಲಿ ಇರೋ ಕಲ್ಮಶಗಳು, ನಾಸಗಳು ಎಲ್ಲ ಆಚೆ ಬಿಸಾಕ್ಬಿಡುತ್ತೆ. ಸೊ ಆ ತರ ಭಗವಂತನ ಭಕ್ತರುಗಳು ಕೋಟಾನ ಕೋಟಿ ಜನಗಳು ಭಕ್ತಿ ಮಾಡ್ತಾರೆ. ಅದ್ರಲ್ಲಿ 1000 ಜನಗಳೇ ಸ್ವಲ್ಪ ಶ್ರೇಷ್ಠವಾಗಿರ್ತಾರೆ. ಆ 1000 ಜನಗಳಲ್ಲಿ ಸ್ವಲ್ಪ ಜನವೇ ಏನ್ ಮಾಡ್ತಾರೆ, ಭಗವಂತನ ಪೂರ್ಣ ಪ್ರೀತಿ ಮಾಡಿ ಭಗವಂತ ಲೋಕಕ್ಕೆ ಹೋಗ್ತಾರೆ. ಅದೇ ಇಲ್ಲಿ ಹೇಳ್ತಾರೆ, ನಾರಾಯಣ ಭಕ್ತರುಗಳು ಏನ್ ಹೇಳ್ತಾರೆ, ನಾರಾಯಣಾಯಣ ಹೇಳ್ತಾರೆ. ಸೊ ಆತರ 9 ಕೋಟಿ ದೇವರುಗಳಿರ್ತಾರೆ, 7 ಕೋಟಿ ಋಷಿಗಳಿರ್ತಾರೆ. ಆದ್ರೆ ನಾರಾಯಣ ಪರಾಯಣ ಸ್ವಲ್ಪ ಜನವೇ ಅಲ್ಲಿ ಭಕ್ತರಾಗಿರ್ತಾರೆ. ಸೊ ಅಷ್ಟು ಜನಗಳಲ್ಲಿ ನೋಡ್ಕೊಳ್ಳಿ, 9 ಕೋಟಿ ದೇವರುಗಳಲ್ಲಿ 7 ಕೋಟಿ ಋಷಿಗಳಲ್ಲಿ ಅಷ್ಟು ಜನಗಳಲ್ಲಿ ನಾರಾಯಣಾಯ, ಅದಾದ ನಾರಾಯಣ ಪರಾಯಣ ಯಾರು ಸ್ವಲ್ಪ ಜನವೇ ಭಕ್ತರಾಗಿರ್ತಾರೆ. ಎಲ್ಲರೂ ಭಕ್ತರಾಗಕ್ಕಾಗಲ್ಲ. ಸೊ ಇಲ್ಲಿ ಬಂದು ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ಒಂದು ಯಾಕಂದ್ರೆ ಏನೋ ಪಾಪ ಮಾಡಿದರೆ ಮಾತ್ರ ಅವನು ಹಸುರನಾಗಿ ಹುಟ್ಟಕ್ಕಾಗುತ್ತೆ. ಸೊ ಆತರ ಹುಟ್ಟಿದ ಮೇಲ್ಗಡೆ ಹಸುರನಾಗಿ ಹುಟ್ಟಿದು ಅವನಿಗೆ ಯಾವೊಂದು ಹೋಲು ಇಲ್ಲ. ಆ ಯುದ್ಧದಲ್ಲಿ ಬಂದು ಆ ತರ ಅವನು ಕಷ್ಟ ಅನುಭವಿಸ್ತಾ ಇದ್ದಾನೆ. ಆ ತರ ಕಷ್ಟ ರಚನೆ, ಸೊ ಎಲ್ಲಾ ವೃತಾಸುರನ ಅನುಭವಿಸಿದ್ದಾನೆ. ಆಕ್ಚುಲಿ ಅವನು ಆವಾಗ ಯಜ್ಞೆಯಿಂದ ಆಚೆ ಬಂದಿದ್ದಾನಲ್ವಾ, ಸೊ ಅವನು ಆ ಯಜ್ಞೆಯಿಂದ ಆ ಟೈಮ್ ಆಚೆ ಬಂದಿದ್ದಾನೆ. ಅವನಿಗೆ ಯಾವೊಂದು ಸಂಘ ಗಿಂಗ ಏನಿಲ್ಲ.
ಬಟ್ ಅವನು ಆವಾಗ ಯುದ್ಧಗಳ ಆಚೆ ಬಂದಿದ್ದಾನೆ, ತುರಂತ ಅಲ್ಲಿ ಬಂದು ಯುದ್ಧ ಸ್ಟಾರ್ಟ್ ಆಯ್ತು. ಬಟ್ ಇವನಿಗೂ ಕೃಷ್ಣ ಪ್ರಜ್ಞೆ ಎಲ್ಲಿಂದ ಸಿಕ್ಕಿದೆ? ಎಲ್ಲಿಂದ ಇವನು ಕೃಷ್ಣ ಪ್ರಜ್ಞೆ ಬಂತು? ಯಾಕಂದ್ರೆ ನೀವು ಇವಾಗ ಹೇಳಿದ ಕೋಟಾನು ಕೋಟಿ ಮನುಷ್ಯರಲ್ಲಿ ಯಾರೋ ಒಬ್ಬನೇ ಕೃಷ್ಣ ಪರಾಯಣ. ಪರಾಯಣ ಅಂದ್ರೆ ಯಾರು? ಕೃಷ್ಣ ಭಕ್ತರು. ನಾವ್ ಇವಾಗ ನೋಡ್ತಾ ಇದೀವಿ ನೋಡಿ, ಇಷ್ಟು ದೊಡ್ಡ ಜೀವರಾಶಿ ಕೂಟಲ್ಲಿ ಅಲ್ಲಿ ಮಧ್ಯದಲ್ಲಿರೋ ಶುದ್ಧ ಭಕ್ತರು ಸ್ವಲ್ಪ ಜನವೇ. ಸೊ ಓನ್ಲಿ ಫಾರ್ 1%. 1% ಇಲ್ಲ ಅದು, ಅಷ್ಟು ಕಡಿಮೆ ಇದೆ. ಮತ್ತೆ ಇರೋರು ಜಾಸ್ತಿ ಇರ್ತಾರೆ. ಸೊ ಆ ತರ ಇರುವಾಗ ಇವಾಗ ಒಂದು ಅಸುರ ಎಲ್ಲಿಂದ ಇಷ್ಟು ದಿಢವಾದ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಬರಕ್ಕಾಗುತ್ತೆ? ಯಾಕಂದ್ರೆ ಅವನು ಯಜ್ಞದಿಂದ ಬಂದಿದ್ದಾನೆ, ಅವನ ಪ್ರಶ್ನೆಗಳು, ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಅವನ ಶುದ್ಧ ಭಕ್ತಿಯಲ್ಲಿ ಎಲ್ಲಿಂದ ಅವನು ನೋಡಿದಾನೆ, ಎಲ್ಲಿಂದ ಅವನಿಗೆ ಸಂಘ ಸಿಕ್ಕಿದೆ, ಯಾವ ತರ ಇವ್ನು ಮಾತಾಡ್ತಾನೆ. ಸೊ ಈ ತರ ಅವ್ರು ಬಂದು ಕೇಳ್ತಾರೆ. ಸೊ ಈ ತರ ಶುಭದೇವ್ ಗೋಸ್ವಾಮಿ ಹತ್ರ ವೃತ್ತಾಸುರನು, ಯಾಕಂದ್ರೆ ಪಾಪ ಮಾಡಿದವನು ಹಸುನಾಗಿ ಹೋಗ್ತಾನಲ್ವಾ, ಈ ತರ ಯುದ್ಧದಲ್ಲಿ ಒಂದು ಕ್ಷತ್ರಿಯ ಕ್ಷತ್ರಿಯಂದು ಜಾಸ್ತಿ ಹೆಚ್ಚಾಗಿ ಇವನ್ ಬಂದು ಏನು ಇಂದ್ರನ್ನೇ ಸಂತೋಷ ಪಡಿಸಿದಾನೆ. ಯಾಕಂದ್ರೆ ಇವನ್ ಮಾತಾಡಿದ ಮಾತು ಇಂದ್ರನು ಅಷ್ಟು ಸಂತೋಷ ಪಟ್ಟಿದ್ದಾನಂತೆ. ಸೊ ಒಂದು ಅಸುರನಾಗ ಹುಟ್ಟಿ ಆ ಭಗವಂತ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣನ್ನೇ ಒಂದು ಭಕ್ತನಾಗಿ ಯಾವ ತರ ಇರಕ್ಕಾಗುತ್ತೆ? ಇದು ಏನೋ ಸ್ವಲ್ಪ ಏನೋ ಮುರಣ್ಪಾಡು ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ? ದಯವಿಟ್ಟು ನಮ್ಗೆ ಈ ಪ್ರಾಬ್ಲಮ್, ಈ ಪ್ರಶ್ನೆ ನಮ್ಗೂ ಕ್ಲಿಯರ್ ಮಾಡಿ. ಯಾಕಂದ್ರೆ ಇದ್ರ ಬಗ್ಗೆ ನಮ್ಗೂ ಸ್ವಲ್ಪ ಕ್ಲಿಯರ್ ಆಗ ತಿಳ್ಕೊಂಡಿದ್ರೆ ನಾವು ಸಂತೋಷವಾಗಿರಕ್ಕಾಗತ್ತೆ. ನಮ್ಗೆ ಫಸ್ಟ್ ಇದ್ರ ಬಗ್ಗೆ ಕ್ಲಿಯರ್ ಮಾಡಿ. ಅವ್ರು ಬಂದು ಕೇಳ್ತಾರೆ. ಸೊ ಅಶ್ವಥ ಗೋಸ್ವಾಮಿ ನೈಮಿಷಾರಣ್ಯರು ಋಷಿಗಳಿಗೆಲ್ಲ ಹೇಳ್ತಾ ಇದ್ರಲ್ವಾ, ಸೊ ಅವ್ರು ಹೇಳ್ತಾರೆ, ಈ ತರ ಪರೀಕ್ಷಿತ್ ಮಹಾರಾಜನು ಎಷ್ಟು ಬುದ್ಧಿವಂತನಾಗಿದ್ದು ಈ ಪ್ರಶ್ನೆ ಕೇಳಿದಾನೆ. ಸೊ ಈ ಪ್ರಶ್ನೆ ಕೇಳಿದ ಕ್ಷಣ ಶುಕದೇವ ಗೋಸ್ವಾಮಿ ಅದು ಅಷ್ಟು ಪ್ರೀತಿಯಿಂದ ಅವರ ಶಿಷ್ಯರಾಗಿರೋ ಪರೀಕ್ಷಿತ್ ಮಹಾರಾಜಗೂ ಆನ್ಸರ್ ಕೊಡಕ್ಕೂ ಶುರು ಮಾಡಿದ್ದಾರೆ. ಶ್ರೀ ಶುಕದೇವ ಗೋಸ್ವಾಮಿ ಏನ್ ಹೇಳಿದ್ದಾರೆ ನೋಡೋಣ. ಓ ರಾಜನೇ, ವ್ಯಾಸದೇವರಾಗಲಿ, ನಾರದರು, ದೇವದರು, ಸೊ ಎಲ್ಲರೂ ಆಕ್ಚುಲಿ ಇದಕ್ಕೆ ಮುಂಚೆ ನಾವು ಅಜಾಮಿಲಾ ಸ್ಟೋರಿ, ಸೊ ನಿಮ್ಗೆ ಕೇಳ್ತಾ ಫಸ್ಟ್ ಕ್ವಶನ್. ಸೊ ಅಜಾಮಿಲಾ ಸ್ಟೋರಿಗೆ ಯಾರೆಂದು ನಾವು ಕೇಳಿದೀನಿ, ಶುಗದೇವರು ಹೇಳಿದ್ದಾರೆ. ಫಸ್ಟ್ ಈ ಕ್ವಶನ್ಗೆ ಆನ್ಸರ್ ಹೇಳಿದ್ರೆ ಇವಾಗ ಈ ಶ್ಲೋಕ ನಾವು ಕಂಟಿನ್ಯೂ ಮಾಡಕ್ಕಾಗುತ್ತೆ, ಇಲ್ಲಂದ್ರೆ ನಾವು ಕಂಟಿನ್ಯೂ ಮಾಡಲ್ಲ. ಫಸ್ಟ್ ಇವಾಗ ನಮ್ಗೆ ಅದಕ್ಕೆ ಆನ್ಸರ್ ಕೊಡಿ. ಸರಿ, ಯಾರು ಹೇಳ್ತೀರಾ? ಅಜಾಮಿಲಾ ಸ್ಟೋರಿ ನಮ್ಗೂ ಇವ್ರು ಹೇಳಿದ್ದಾರೆ ನೋಟು